ಇಂದು ದೇವರಾಜ ಅರಸು ಅವರು ನಮ್ಮನ್ನ ಬಿಟ್ಟು ಹೋಗಿ 45 ವರ್ಷ ಆಗಿದೆ. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ ಅವರ ಭಾಷಣಗಳನ್ನ ಕೇಳಿದ್ದೇನೆ. ಅವರ ಕೊನೆಯ ಭಾಷಣ ಕೂಡ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಸುಭಾಷ್ ನಗರ ಮೈದಾನದಲ್ಲಿ ಅವ್ರು ಮಾಡಿದಂತ ಭಾಷಣ ಇನ್ನ ನನಗೆ ಕಿವಿಗೆ ಇಂಪಾಗಿ ಉಳಿದಿದೆ. ಯಾವ ಭಾವನೆ ಇಟ್ಟು ರಾಜಕಾರಣ ಅಧಿಕಾರ ಯಾವ ರೀತಿ ಇರ್ತದೆ ಅಂತ ಅನೇಕ ವಿಚಾರಗಳನ್ನು ಅವರು ಅವತ್ತು ಮಾತಾಡಿದ್ರು. 100 ವರ್ಷ ಆದ್ರೂ ಕೂಡ ಅವರ ಸಾಧನೆಗಳು ಅವ್ರು ಇಲ್ಲದೆ ಹೋದ್ರೂ ಕೂಡ ಜೀವಂತವಾಗಿ ಬದುಕಿರ್ತವೆ. ಏನು ಇವತ್ತು ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿಯವರ ಮಾರ್ಗದರ್ಶನ, ದೇವರಾಜ ಅರಸು ಅವರ ನಾಯಕತ್ವ, ಉಳುವನಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಂತ ಒಬ್ಬ ಧೀಮಂತ ನಾಯಕ. ಅರಸು ಕುಟುಂಬಕ್ಕೆ ಸೇರಿದ್ರು ಕೂಡ ಎಲ್ಲ ಜನಾಂಗವನ್ನ ಬೆಳೆಸಿ ಹಿಂದುಳಿದ ವರ್ಗದ ನಾಯಕರುಗಳ ಒಂದು ವಿಶೇಷವಾದಂತಹ ಕಾಳಜಿಯನ್ನು ಇಟ್ಟು ಅವರ ಬೆಳೆಸಬೇಕು, ರಾಜಕೀಯವಾಗಿ ಆರ್ಥಿಕವಾಗಿ ಶಿಕ್ಷಣವಾಗಿ ಬೆಳೆಸಬೇಕು ಅಂತೇಳಿ ಮಾಡಿದಂತ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ದೊಡ್ಡ ಅಡಿಪಾಯವನ್ನೇ ಹಾಕಿದ್ದಾರೆ. ಆವತ್ತಿನ ಕಾಲದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ, ವೀರಪ್ಪ ಮೊಯ್ಲಿಯವರು ಡೆಪ್ಯೂಟಿ ಮಿನಿಸ್ಟರ್ ಆಗಿದ್ರು, ಎಸ್.ಎಂ. ಕೃಷ್ಣರವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ಇವತ್ತೇನು ಎಲೆಕ್ಟ್ರಾನಿಕ್ ಸಿಟಿ ಇದೆ ಅದಕ್ಕೆ ಮೂಲ ಅಡಿಪಾಯ ಆಗ್ತಂತ ಒಬ್ಬ ಧೀಮಂತ ನಾಯಕ ಎಲೆಕ್ಟ್ರಾನಿಕ್ ಸಿಟಿಗೆ. ಹಂಗೆ ಒಂದು ರೈತಗೊಬ್ಬರಿಗೆ ಅಲ್ಲ, ಆವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ಇವತ್ತು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದವರು. ಶಿಸ್ತು, ಸಾಕ್ಷಿಗುಡ್ಡೆ, ತ್ಯಾಗ ಎಲ್ಲನೂ ಕೂಡ ಒಟ್ಟೆ ತೆಗೆದುಕೊಂಡು ಹೋಗುವಂತದ್ದೆಲ್ಲ ಕೂಡ ಇವತ್ತು ಮಾಡಿದ್ನ ನಾವೆಲ್ಲ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಬಹಳ ಸಂತೋಷ ಆಯ್ತು. ನಾನು ಅಧಿಕಾರ ತೆಗೆದುಕೊಂಡಂತ 3ನೇ ದಿನದಲ್ಲಿ ನಾನೆಲ್ಲರಿಗೂ ಮೊನ್ನೆ ಕಟ್ಕೊಂಡು ಬಂದು ನಾನು ಅವರ ಇದಕ್ಕೆ ಈ ಒಂದು ಪ್ರತಿಮೆಗೆ, ಪುತ್ಥಳಿಗೆ ನಾನು ಗೌರವನ ಸಲ್ಲಿಸಬಹುದೇ. ಬಟ್ ಇವತ್ತು ಮೊದಲನೇ ಅವನ್ನ ಸ್ಮರಿಸಿಕೊಳ್ಳುವಂತ ಕೆಲಸ ಇವತ್ತು ನಮಗೆಲ್ಲ ಅವಕಾಶ ಸಿಕ್ಕಿದೆ. ಎಲ್ಲ ಭಾಗಿಯಾದಂತ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ, ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ, ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಅವ್ರು ನನ್ನ ಫ್ರೆಂಡು. ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಏನೇನೋ ಸ್ಟೋರಿ ಮಾಡ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳ್ಸಿಕೊಟ್ಟಿದ್ದು, ಏನೋ ವಾಟ್ಸಪ್ ಅಲ್ಲಿ ಕಳ್ಸಿಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಎಲ್ಲ ನೋಡಿ, ನರೇಂದ್ರ ಮೋದಿ ಅವರು ನನಗೆ ವಿಶ್ ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್. ನಾನು ಅವ್ರಿಗೆ ಗೌರವವಾಗಿ ಏನ್ ಭೇಟಿ ಮಾಡಬೇಕು ಅವ್ರಿಗೂ ಭೇಟಿ ಮಾಡ್ತೀನಿ. ಅವ್ರ ರಾಜಕಾರಣನೂ ಬೇಡ, ನಾವು ರಾಜಕಾರಣ ಮಾಡೋದು ಬೇಡ. ನಮ್ಗೆ ರಾಜಕಾರಣ ರಾಜ್ಯದ ಜನತೆಗೆ ಒಳ್ಳೇದಾಗಕ್ಕೆ ಏನ್ ಬೇಕು ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.